ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತು ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಾರ್ನಿಂಗಿಂದ ನನಗೆ 10 o'clockವರೆಗೂ ಹೇಗೆಲ್ಲ ನಮ್ಮ ಮನೇಲಿ ಗಡಿಬಿಡಿ ಕೆಲಸ ಇರುತ್ತೆ, ಅದನ್ನು ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಬಟ್ ಇದು ಚಿಕ್ಕದಾಗಿಲ್ಲ, ಆ್ಯಕ್ಚುಲಿ ಹೇಳಬೇಕಂತಂದರೆ ಮಾರ್ನಿಂಗ್ 4:30ಇಂದ ಹಿಡಿದು 9:30ವರೆಗೂ ಇದೇ ರೀತಿ ಗಡಿಬಿಡಿಯಲ್ಲೇ ಇರುತ್ತೆ ನನ್ನ ಕೆಲಸ. ಮಾರ್ನಿಂಗ್ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ, ಯಾಕಂತಂದರೆ ಅಮಾವಾಸ್ಯೆ ಪೂಜೆ ಒಂದು ಮಾಡಬೇಕಂತಿತ್ತು. ಮಕ್ಕಳಿಗೂ ಎಬ್ಬಿಸಿ ಆಮೇಲೆ ಅವ್ರಿಗೂ ಸ್ಕೂಲಿಗೆ ಕಳಿಸ್ಬೇಕು. ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅವ್ರು ಮಲಗಿದ್ದಾರೆ. ನಾನು ಇವತ್ತು ಮಾರ್ನಿಂಗ್ 4:30ಗೆ ಎದ್ದಿದ್ದಾಯಿತು. 4:30ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಆ್ಯಕ್ಚುಲಿ ಮನೆ ಸ್ವಲ್ಪ ದೊಡ್ಡದಾಗುತ್ತೆ, ಬೇಗ ಆಗೋಲ್ಲ. ಕನಿಷ್ಠ ಒಂದು ಅರ್ಧ ತಾಸಾದರೂ ಬೇಕಾಗುತ್ತೆ ಮನೆ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಕಲ್ಲೆಲ್ಲ ಒರೆಸಿ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ. ಇದೊಂದು ನಮ್ಮ ಮನೆಯಲ್ಲಿ ಪದ್ಧತಿ ಇದೆ. ಉಪ್ಪು ಮತ್ತು ಅರಿಶಿನ ಹಾಕಿ ನಾವು ಮನೇನ ಒರೆಸೋದು ಚೆನ್ನಾಗಿ ಕ್ಲೀನಾಗಿ. ಆಬ್ವಿಯಸ್ಲಿ ಕೆಲವೊಬ್ಬರ ಮನೇಲಿ ಇದ್ದೇ ಇರುತ್ತೆ, ಉಪ್ಪು ಅರಿಶಿನ ಇಲ್ಲದೆ ಮನೆ ಒರೆಸಲ್ಲ. ಒಳ್ಳೆಯದು. ನೀವೂ ಕೂಡ ಯಾವಾಗ ನೀವು ಕಲ್ಲನ್ನು ಒರೆಸ್ತಿರಲ್ವ, ಆವಾಗ ಸ್ವಲ್ಪ ಒಂದು ಹಿಡಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮನೇನ ಕ್ಲೀನ್ ಮಾಡ್ಕೊಳ್ಳಿ. ಏನೇ ನೆಗೆಟಿವಿಟಿ ಇದ್ರೂ ಮನೆಯಿಂದ ಹೊರಗಡೆ ಹೋಗುತ್ತೆ ಅನ್ನೋದೊಂದು ಪದ್ಧತಿ ಇದೆ, ನಂಬಿಕೆ ಇದೆ. ಅದು ನಿಜ ಕೂಡ ಹೌದು. ಉಪ್ಪಲ್ಲಿ ಅಷ್ಟು ಶಕ್ತಿ ಇದೆ, ಗೊತ್ತಿದ್ದೇ ಇದೆ ನಿಮಗೆ. ಮತ್ತು ಸ್ನಾನದಲ್ಲೂ ಆಯಿತು, ಸ್ವಲ್ಪ ಉಪ್ಪು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ನಿಧಾನಾಗಿ ಹೋಗ್ಬೇಕಂತಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ನೋಡ್ಬೋದು ಬಾಲ್ಕನಿ ಮತ್ತು ಮನೆಯೆಲ್ಲ ಕ್ಲೀನಾಗಾಯಿತು. ನೋಡ್ಬೋದು ಹೊರಗಡೆ ಎಷ್ಟು ಕತ್ತಲೆ ಇದೆ ಅಂಥೇಳಿ. ಇದೆಲ್ಲ ಮನೆಯೆಲ್ಲ ಗುಡಿಸಿ ಮತ್ತು ಕಲ್ಲನ್ನೆಲ್ಲ ಒರೆಸ್ಕೊಂಡು ನನಗೆ ಆವಾಗಲೇ ಟೈಮ್ ಎಷ್ಟಾಗಿತ್ತಂದರೆ 5:15ವರೆಗೂ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಪೂಜೆಗಂತಂತಂದರೆ ನನಗೆ 1 ಅವರ್ ಅಥವಾ 1.5 ಅವರ್ ಬೇಕೇ ಬೇಕು. ಅದಕ್ಕೋಸ್ಕರ ಫಟಾಫಟ ಅಂಥೇಳಿ ನಾನು ಆವಾಗಲೇ ಕಾಯಿಲ್ ಹಾಕ್ಬಿಟ್ಟಿದ್ದೆ ಸ್ನಾನಕ್ಕಂಥೇಳಿ. ಫಟಾಫಟ ಅಂಥೇಳಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು. ಮುಗಿಸ್ಕೊಂಡು ಬಂದ ತಕ್ಷಣ ಪೂಜೆ ಮಾಡಬೇಕಂತೆ. ಅದಕ್ಕಿಂತ ಮುಂಚೆನೇ ಸ್ವಲ್ಪ ನೀರು ಕುಡಿಬೇಕು ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ನೈಟ್ ಮೆಂತೆ ನೆನೆಸಿಟ್ಕೊಂಡಿದ್ದೆ ನನಗೋಸ್ಕರ ಅಂತ ಹೇಳಿ. ಒಂದೇ ಒಂದು ಸ್ಪೂನ್ ಮೆಂತೆ ನೆನೆಸಿಟ್ಕೊಳ್ತೀನಿ. ಸ್ವಲ್ಪ 1 ಗ್ಲಾಸ್ ಆಗೋಷ್ಟು ನೀರು ಹಾಕಿ ನೆನೆಸಿಟ್ಟು ಕುಡಿದು ಇವಾಗ ನನ್ನ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನೊಂದು ಏನಂತಂದರೆ ನೋಡ್ಬೋದು, ನಾನು ಹೊಸ್ತಿಲ್ ಪೂಜೆ ಮಾಡ್ತಾಯಿದ್ದೆ. ಅಲ್ಲಿಂದ ಒಮ್ಮೊಮ್ಮಕ್ಕಲೇ ಬಂದು ಇವಾಗ ರಂಗೋಲಿ ತೋರಿಸ್ತಾ ಇದ್ದೀನಿ. ಏನು ವಿಷಯ ಅಂತಂದರೆ, ನಾನು ವಿಡಿಯೋನ ಅಂದರೆ ಮೊಬೈಲ್ನ ವಿಡಿಯೋಗಂತ ಹಾಕಿಟ್ಟು ಕೆಲಸ ಮಾಡ್ತಾಯಿದ್ನಲ್ವ, ಪ್ಲೇ ಬಟನ್ನೇ ಆನ್ ಮಾಡಿಲ್ಲ, ವಿಡಿಯೋ ಆನೇ ಮಾಡಿಲ್ಲ. ನಾನು ಹಾಗೆ ಸುಮ್ಮನೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಹೊರಗಡೆ. ರಂಗೋಲಿ ಹಾಕೋದು, ಹೊಸ್ತಿಲ್ ಪೂಜೆ ಮಾಡೋದು ಎಲ್ಲ ಮಾಡ್ತಾಯಿದ್ದೀನಿ. ವಿಡಿಯೋ ಪ್ಲೇನೇ ಆಗಿಲ್ಲ. ತುಂಬಾ ಬೇಜಾರಾಯಿತು. ಪರವಾಗಿಲ್ಲ, ಎಲ್ಲ ಹಾಕಿದ ಮೇಲಾದರೂ ನೋಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಕ್ಲಿಪ್ ತೊಗೊಂಡೆ. ಎಲ್ಲ ಮುಗಿಸಿದಾದ್ಮೇಲೆ ಕ್ಲಿಪ್ ತೊಗೊಂಡಿರೋದು ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದು ಮುಗಿಸ್ಕೊಂಡು ಬಂದು ಮತ್ತೆ ನಾನು ಗೊತ್ತಿದ್ದೇ ಇದೆ, ಅಗ್ನಿಗೆ ಫಸ್ಟ್ ಪೂಜೆ ಮಾಡಬೇಕು. ಒಳಗಡೆನೂ ಕಿಚನಲ್ಲಿನೂ ಎಲ್ಲ ಕ್ಲೀನದು ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಾನು ನೈಟೇ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ ಇಂಥ ಟೈಮಲ್ಲಿ ಪೂಜೆ ಇದ್ದಾಗೆಲ್ಲ. ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಅಂಥೇಳಿ ನಾನೇನು ಮಾಡಿಬಿಡ್ತೀನಿ, ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಧಕ್ಕರ್ಧ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ನನಗೆ ಬೆಳಗ್ಗೆ ತುಂಬಾ ಈಸಿ ಆಗುತ್ತೆ. ಅಂದರೆ ಕಸ ಹೊಡ್ಕೋಬೇಕು, ಕಲ್ಲು ಒರೆಸ್ಕೋಬೇಕು, ಪೂಜೆ ಮಾಡ್ಕೋಬೇಕು ತಕ್ಷಣ. ಈ ಥರ ಮಂಗಳವಾರ ಶುಕ್ರವಾರ ಇದ್ದಾಗ ವಾರದ ದಿನ ಈ ಥರ ಇಟ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ, ಹುಡುಗರಿಗೂ ಲೇಟ್ ಆಗಿಬಿಡುತ್ತೆ ಸ್ಕೂಲಿಗೆ ಕಳ್ಸೋಕ್ಕೆ. ಇಲ್ಲಿನೂ ಪೂಜೆ ಎಲ್ಲ ಆಯಿತು. ಮತ್ತು ಇವಾಗ ನಾನು ಪೂಜಾ ಸಾಮಾನೆಲ್ಲ ತೊಳಿಬೇಕಲ್ವ, ಅದಕ್ಕೋಸ್ಕರ ಅದನ್ನು ಎಲ್ಲ ತೊಗೊಂಡು ಬಂದು ಇವಾಗ ಪೂಜೆ ಸಾಮಗ್ರಿಗಳನ್ನೆಲ್ಲನೂ ಒಂದು ಕಡೆಯಿಂದ ನೀಟಾಗಿ ತೊಳ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಇದು ಅನ್ಕೋಬೋದು ಏನು ಹಾಕ್ತಾಯಿದ್ದಾಳೆ ಅಂಥೇಳಿ. ಇದು ನಮ್ಮ ಮಮ್ಮಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಂದರೆ ಏನೋ ಒಂದು ಮಾಡಿಟ್ಟಿದ್ದಾರೆ, ಕ್ಲೀನ್ ಮಾಡೋದು. ಅಂದರೆ ಏನೋ ಒಂದು ಅಂತಂದರೆ ಪೂಜಾ ಸಾಮಗ್ರಿಗಳು ಕ್ಲೀನ್ ಮಾಡೋದದು.
ಲಿಕ್ವಿಡ್ ಅಂದರೆ ಪೌಡ್ರ್ ಮಾಡಿಟ್ಟಿದ್ದಾರೆ. ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಈ ಥರ ಇವಾಗ ನಾನೇನು ಕ್ಲೀನ್ ಮಾಡ್ಕೋತಾ ಇದ್ದೀನಲ್ಲ ಪೂಜಾ ಸಾಮಗ್ರಿಗಳನ್ನ, ಸೊ ಅದೇ ಥರ ಫಟಾಫಟ, ನಾನೇನು ಜಾಸ್ತಿ ಇಲ್ಲ, ಒಂದು 5ರಿಂದ 10 ನಿಮಿಷ ಜಾಸ್ತಿ ಆಯಿತು, ಅಷ್ಟು ಬೇಗ ಕ್ಲೀನ್ ಆಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಬೇಗ ಕ್ಲೀನ್ ಆಗುತ್ತೆ. ಒಂದು ಬಾಕ್ಸಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸೊ ಎತ್ತಿಟ್ಬಿಡಬೇಕು. ಅದು ಒಂದು 15 ಡೇಸ್ ಇಲ್ಲಾಂದ್ರೆ 1 ಮಂತ್ವರೆಗೂ ನಂಗೆ ಆಗುತ್ತೆ. ಸೊ ಈ ಥರ ಎಲ್ಲ ಕ್ಲೀನ್ ಅದೆಲ್ಲ ಮುಗಿಸ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಟೈಮಲ್ಲಿ ಯಾವಾಗಾದರೂ ಹೇಳ್ತೀನಿ ಅದನ್ನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಪೂಜಾ ಸಾಮಗ್ರಿನ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಬಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಬಂದೆ. ಸೊ ಅಷ್ಟೊತ್ತಿಗೆ ಈ ಕಡೆ ಬಂದರೆ ಎಲ್ಲ ದೇವ್ರ ಫೋಟೋಗಳನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಎನಿ ಟೈಮ್ ಈ ಥರನೇ ಮಾಡ್ಕೊಳ್ತೀನಿ ಅಂತ ಇಲ್ಲ ಫ್ರೆಂಡ್ಸ್. ಅಮಾವಾಸ್ಯೆ ಹುಣ್ಣಿಮೆ ದಿನ ನಾನು ಅಷ್ಟೂ ದೇವ್ರ ಫೋಟೋಗಳನ್ನೆಲ್ಲ ಹೊರಗಡೆ ತೆಗೆದು ಅಷ್ಟು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇನ್ನು ಮಂಗಳವಾರ ಶುಕ್ರವಾರ ಅಂತೂ ಖಂಡಿತವಾಗ್ಲೂ ಡೆಫಿನೆಟ್ಲಿ ನಾವು ಮಾಡೇ ಮಾಡ್ತೀವಿ. ಬಟ್ ಡೀಪ್ ಕ್ಲೀನಿಂಗ್ ಆಗಿ ಅಷ್ಟೂ ತೆಗೆದು ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಬಟ್ ಎಲ್ಲ ತೆಗಿತೀನಿ, ಅಂದರೆ ಫೋಟೋಸ್ ಎಲ್ಲ ಅಲ್ಲೇ ಇದ್ದಲ್ಲೇ ಇರುತ್ತೆ. ಸೊ ಒರೆಸ್ಕೊಂಡು ಅದೇನು ಪ್ಲೇಸ್ ಇದೆಯಲ್ಲ ಅದೆಲ್ಲ ತೆಗೆದು, ಕಳಸ ಅಂತೂ ಚೇಂಜ್ ಮಾಡ್ತೀವಿ. ಕಳಸ ಅಂದರೆ ನಾವು ತೆಂಗಿನಕಾಯಿನ ಅಮಾವಾಸ್ಯೆಗೆ ಚೇಂಜ್ ಮಾಡಲ್ಲ ಫ್ರೆಂಡ್ಸ್, ವಾರನೂ ಚೇಂಜ್ ಮಾಡಲ್ಲ. ನಾವು ಚೇಂಜ್ ಮಾಡೋದು ಒಂದೇ ಸರಿ ದೀಪಾವಳಿಗೆ ಮಾತ್ರನೇ. ವರ್ಷಕ್ಕೊಂದು ಸರಿ ನಾವು ಈ ಕಾಯಿನ ಚೇಂಜ್ ಮಾಡ್ತೀವಿ. ಅದು ನಮ್ಮ ಪದ್ಧತಿ. ಯಾವಾಗಿದ್ರೂ ನಮ್ಮದು ಹಳೆಯ ತಲೆಮಾರುಗಳಿಂದ ಬಂದಿರೋ ಅಂಥ ಪದ್ಧತಿ ಅಂತ ನನಗದು ಗೊತ್ತಿಲ್ಲ. ಸೊ ನಮ್ಮ ಪದ್ಧತಿ ಇದೆ, ನಮ್ಮ ತಾಯಿಯವ್ರು ಮಾಡ್ಕೊಂಬಂದಿದ್ದಾರೆ, ಅವರು ತಾಯಿಯವರು ಮಾಡ್ಕೊಂಬಂದಿದ್ದಾರೆ. ಸೊ ನಾವು ಒಂದು ವರ್ಷಕ್ಕೇ ನಾವು ಇದು ತೆಂಗಿನಕಾಯಿನ ಚೇಂಜ್ ಮಾಡೋದು. ನಿಮ್ಮ ಮನೇಲಿ ಯಾವ ಪದ್ಧತಿ ಇದೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಮೆಂಟ್ ಮೂಲಕ. ಸೊ ಇದೇ ಥರ ನಾವು ಅದನ್ನೇ ವೀಕ್ಲಿ 2 ಟೈಮ್ಸ್, ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಚೆನ್ನಾಗಿ ತೊಳೆದು ಕಳಸದ ಎಲೆನ ಚೇಂಜ್ ಮಾಡ್ಕೊಳ್ತೀವಿ ವಾರ. ಸೊ ಅಮಾವಾಸ್ಯೆನೂ ಅಷ್ಟೇ ಸೇಮ್ ಥಿಂಗ್. ಬಟ್ ತೆಂಗಿನಕಾಯಿ ಸಪ್ರೇಟಾಗಿ ತೊಗೊಂಡು ನಾವು ತೆಂಗಿನಕಾಯಿನ ಪ್ರಸಾದ ಮಾಡಿ ಸಾಯಂಕಾಲ, ಬೆಳಗ್ಗೆ ಆದರೆ ಬೆಳಗ್ಗೆನೇ ಮಾಡಿಬಿಡ್ತೀವಿ, ಇಲ್ಲ ಅಂತಂದರೆ ಸಾಯಂಕಾಲ ಹೊತ್ತಲ್ಲಿ ಆದರೂ ಮಾಡ್ಕೊಳ್ತೀವಿ. ನಮ್ಗೆ ಹೆಂಗೆ ಟೈಮ್ ಸಿಗುತ್ತಲ್ವ ಹಂಗೆ ಮಾಡ್ತೀವಿ. ಬಟ್ ಪೂಜೆ ಮಾತ್ರ ಮಾರ್ನಿಂಗೇ ಮುಗಿಸ್ಬಿಡ್ತೀವಿ ಎಲ್ಲ ಪೂಜೆನ. ಫಸ್ಟ್ ಪೂಜೆ ಆದಮೇಲೆ ನಾವು ಅಮಾವಾಸ್ಯೆ ದಿನ ಪೂಜೆ, ದೇವ್ರ ಪೂಜೆ, ಮತ್ತು ಆಮೇಲೆ ಮನೇಲಿರುವಂಥ ನಮ್ಮ ಮಮ್ಮಿಯವರು ಹೊಲಿಗೆ ಯಂತ್ರ ಇದೆ, ಅಂದರೆ ರಾಟೆ ಇದೆ. ಸೊ ಅದಕ್ಕೂ ಪೂಜೆ ಮುಗಿಸ್ಕೊಂಡು, ತುಳಸಿ ಕಟ್ಟೆ ಪೂಜೆ ಮುಗಿಸ್ಕೊಂಡು, ಮತ್ತು ಆಮೇಲೆ ಟಿ ವಿ ಆಗಲಿ, ನಮ್ಮದು ಏನು ಅಮೌಂಟ್ ಇಡೋದಾಗಲಿ, ಬಟ್ಟೆ ಇಡೋದಾಗಲಿ, ಬೀರು, ಸೊ ಎಲ್ಲನೂ ಅಷ್ಟೇ ಪೂಜೆ ತೊಳ್ಕೊಂಡು ಪೂಜೆ ಮಾಡಿಬಿಡ್ತೀವಿ. ಸೊ ಅದನ್ನೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ನನಗೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ನಾನು ಅದನ್ನು ಯಾವುದೂ ವಿಡಿಯೋ ಮಾಡಿಲ್ಲ. ಸೊ ಪೂಜೆ ಮಾಡೋದು ಒಂದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಅದೆಲ್ಲ ನೀಟಾಗಿ ಕುಂಕುಮ ಬೊಟ್ಟಿಟ್ಟು, ಸೊ ಆಮೇಲೆ ಬಸವಣ್ಣನ ಅಮಾವಾಸ್ಯೆ ಅಲ್ಲ, ಸೊ ಅದಕ್ಕೋಸ್ಕರ ನಿನ್ನೆ ನೈಟೇ ನಾನು ಬಸವಣ್ಣನ ತೊಗೊಂಡು ಬಂದಿದ್ದೆ. 2 ಬಸವಣ್ಣ ಅವ್ರನ್ನ ತೊಗೊಂಡು ಬಂದಿದ್ದೆ. ಸೊ ಅವ್ರನ್ನೂ ಇಟ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪ್ರಸಾದಕ್ಕಂತ ನಾನಿಲ್ಲಿ ಪುಟಾಣಿ ಮತ್ತು ಸಕ್ರೆ ಅದನ್ನು ಮಾತ್ರ ಇಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ಹೋಳಿಗೆ ಮಾಡಬೇಕು. ಮಮ್ಮಿ ಎದ್ಬಿಟ್ಟು ಹೋಳಿಗೆ ಎಲ್ಲ ಮಾಡ್ಕೋತಾರೆ, ನನಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಆಫೀಸಿಗೆ ಹೋಗಬೇಕು. 9:30 10 o'clock ಅಂದರೆ ನಾನು ಮನೆ ಬಿಡಬೇಕು. ಸೊ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಧ್ಯಾಹ್ನ 12-1 ಗಂಟೆ ಆಗಿಬಿಡುತ್ತೆ. ಹೋಳಿಗೆ ಎಲ್ಲ ಮಾಡಿಕೊಂಡು, ಪೂಜೆ ಮಾಡಿಕೊಂಡು, ಹೋಳಿಗೆ ಮಾಡಿಕೊಂಡು ಅದೆಲ್ಲ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಹೋಳಿಗೆ ಹೋಳಿಗೆ ಆಗಲಿ ರೊಟ್ಟಿ ಆಗಲಿ ಯಾವುದೂ ಮಾಡೋದಿಲ್ಲ. ನಂಗೆ ಟೈಮು ಸಿಗೋದಿಲ್ಲ. ಸಿಕ್ಕರೂ ಟಯರ್ಡ್ ಆದಂಗೆ ಆಗಿರುತ್ತೆ, ನಾನು ಮಾಡೋಕ್ಕೋಗಲ್ಲ, ನಮ್ಮ ಮಮ್ಮಿನೇ ಮಾಡೋದು. ಹೀಗಾಗಿ ನಾನೇನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿ, ಸೊ ಅವ್ರಿಗೆ ತಿನ್ನಿಸಿ ಕಳಿಸ್ಬಿಡ್ತೀನಿ. ಈ ಕಡೆ ನೋಡ್ಬೋದು, ಇದೊಂದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಧೂಪ ಹಾಕೋದು ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಎಲ್ಲರೂ ಮಾಡೇ ಮಾಡ್ತಾರೆ. ಧೂಪ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ ಮನೇಲಿ ಧೂಪ ಹಿಡೀರಿ. ಧೂಪ ಹಿಡಿದ್ರೆ ತುಂಬಾ ಒಂದು ಒಳ್ಳೆ ಪಾಸಿಟಿವಿಟಿ ಬರುತ್ತೆ ಮನೇಲಿ. ಯಾವುದೇ ನೆಗೆಟಿವಿಟಿ ದೃಷ್ಟಿ ಆಗಿದ್ದರೆ ಯಾವುದೂ ನಿಮಗೆ ತಾಗಲ್ಲ. ಅದಕ್ಕೋಸ್ಕರ ಇದೊಂದು ರೆಮಿಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದಾಗುತ್ತೆ. ಅದೊಂದು ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಈ ಧೂಪದ ಜೊತೆ. ನೋಡಿ ನಿಮ್ಮ ಮನೇಲಿ ಇದು ಬೆಂಕಿ ಎಲ್ಲ ಹಾಕಿ
ಅದು ಧೂಪ ಹಿಡಿದ ಹತ್ರ ಹಂಗೆ ಹಿಡೀರಿ, ಇಲ್ಲ ಅಂತಂದ್ರೆ ಕಪ್ಪು ಸಿಗುತ್ತಲ್ವ, ನಾವು ಕಪ್ಪನ್ನು ಹಚ್ತೀವಿ, ಎರಡೂ ಇಟ್ಟಿರ್ತೀನಿ ನಾನು. ಸೊ ಇದು ಯಾವುದು ತೆಂಗಿನಕಾಯಿದು ಸಿಪ್ಪೆನಾದರೂ ಅದರಿಂದಾದರೂ ಹಾಕಿರ್ತೀನಿ ಟೈಮ್, ಇಲ್ಲ ಅಂತಂದರೆ ಟೈಮ್ ಇಲ್ಲ ಅಂದ್ರೆ ಧೂಪ ಹಾಕಿರ್ತೀನಿ. ನಾನು ಇವತ್ತು ಅಮಾವಾಸ್ಯೆ ಅಂತೇಳಿ ಒಳ್ಳೆ ಒಂದು ಅದು ಪಾಸಿಟಿವಿಟಿನೇ ಚೇಂಜ್ ಇರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಅದು ಬಿಸಿಲು ಬೀಳ್ತಾ ಇತ್ತು ಒಳಗಡೆ, ಹಿಂಗೆ ಅನಿಸ್ತಾ ಇತ್ತು ಅಂದರೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಒಂದು ಒಳ್ಳೆ ಮನಸ್ಸಿಗೆ ಏನೋ ನೆಮ್ಮದಿ. ಪೂಜೆ ಮುಗಿದ ತಕ್ಷಣ ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಏನೋ ಖುಷಿ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್. ನಿಧಾನವಾಗಿ ಕೂತ್ಕೊಂಡು ಆರಾಮಾಗಿ ಟೀ ಕುಡ್ಕೊಂಡು ಅದೊಂದು ಫೀಲ್ ಮಾಡೋಣ ಅನಿಸುತ್ತೆ. ಬಟ್ ಟೈಮ್ಸ್ ಸಾಕಾಗಲ್ಲ, ಯಾಕಂದರೆ ಫಟಾಫಟ ಅದ್ರ ಹಿಂದೆಯೇ ಬಾಕ್ಸ್ನ ರೆಡಿ ಮಾಡೋಕ್ಕೆ ಓಡಿದೆ ನಾನು. ಆ್ಯಕ್ಚುಲಿ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಎದ್ದುಬಿಟ್ಟು ಮಕ್ಕಳನ್ನ ಎಬ್ಬಿಸಿ ಚಿಕ್ಕವನ್ನ ಸ್ನಾನ ಮಾಡಿಸಿ ಮುಗಿಸಿದ್ರು. ನಾನು ಸ್ವಲ್ಪ ಅರ್ಧ ಪೂಜೆ ಮುಗಿಸೋಷ್ಟರಲ್ಲಿ ಅವರು ಮುಗಿಸ್ಕೊಂಡಿದ್ರು. ಇವನು ಚಿಕ್ಕವನು, ದೊಡ್ಡವನು ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ, ಚಿಕ್ಕವನು ಬಂದ, ಅವನು ಸ್ನಾನ ಮುಗಿಸ್ಕೊಂಡು ಬಂದ. ಅದಕ್ಕಂತ ಅವ್ನಿಗೆ ಹೇಳಿ ಸ್ವಲ್ಪ ಹಾಲನ್ನು ಕೊಟ್ಟೆ ನಾನು ಬಿಸಿ ಮಾಡಿ. ಅವನ ಹಾಲು ಕುಡಿದ್ಬಿಟ್ಟು ರೆಡಿ ಆಗ್ತಾನೆ. ಸೊ ಅಲ್ಲಿ ಅವ್ನು ಹಾಲು ಕುಡಿಯೋಷ್ಟರಲ್ಲಿ ಅಂತಂದರೆ ನಾನು ಈ ಕಡೆ ಪಕ್ಕದಲ್ಲಿ ಟೀನು ಇಟ್ಕೊಂಡಿದ್ದೀನಿ, ಈ ಕಡೆ ಮ್ಯಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮ್ಯಾಗಿ ಇವತ್ತು ಯಾಕೆ ಮ್ಯಾಗಿ ಮಾಡ್ತಾಯಿದ್ದೀನಿ ಅಂದರೆ, ಟೈಮ್ ಸಾಕಾಗಲಿಲ್ಲ ನನಗೆ. ಪೂಜೆ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟರಲ್ಲಿ 7:15 ಆಗಿಬಿಟ್ಟಿತ್ತು. 8:30 ಅಂದರೆ ಅವರು ಹೊರಡಬೇಕು. 7:30 7:20 ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನೆಲ್ಲ ಚಪಾತಿ ಅದು ಇದು ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮೇ ಇಲ್ಲ. ಪಲ್ಯ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದೂ ಇಲ್ಲ ಇವಾಗ. ಇನ್ನು ಅನ್ನ ಮಾಡಿ ಅದನ್ನು ಒಗ್ಗರಣೆ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಕಂತಂದರೆ ಇವತ್ತು ಅಮಾವಾಸ್ಯೆ ಅಡುಗೆ ಮಾಡಬೇಕು. ಇನ್ನೆಲ್ಲ ಉಳಿಯುತ್ತೆ, ತಿನ್ನೋರೇ ಇರಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ಹೋಗೋದೂ ಇಲ್ಲ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ತುಂಬ ದಿನ ಆಗಿತ್ತು ಮ್ಯಾಗಿ ಕಟ್ಟಿರಲಿಲ್ಲ ಅವ್ರ ಬಾಕ್ಸ್ಗೆ. ಅವರು ಖುಷಿಪಟ್ಟರು ಮ್ಯಾಗಿ ಮಾಡಲ ಅಂದಿದ್ದಕ್ಕೆ. ಚಿಕ್ಕವನು ದೊಡ್ಡವನು ಹೇ ಅಂತಂದು ಹೇಳ್ತಾರೆ ಅವ್ರು ಖುಷಿ ಆದರೆ. ಸೊ ಅದಕ್ಕೋಸ್ಕರನೇ ಒಂದು 2 ಪ್ಯಾಕೆಟ್ ಮ್ಯಾಗಿ ಮಾಡಿದೆ. ನಮಗೂ ನಾಷ್ಟಕ್ಕೆ ಮ್ಯಾಗಿ ಆಗುತ್ತೆ, ಮತ್ತು ಅವ್ರಿಗೆ ಬಾಕ್ಸ್ಗೇನೂ ಆಗುತ್ತೆ ಅಂಥೇಳಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮ್ಯಾಗಿ ಮಾಡಿಬಿಟ್ಟೆ ನಾನು. ಕ್ವಿಕ್ಕಾಗಿ ಅಂದರೆ ಒಂದು 10 ಮಿನಿಟ್ಸ್ ಅಂತೂ ಬೇಕೇ ಬೇಕು. ಮ್ಯಾಗಿ ಹಾಗೆ ಸುಮ್ಮನೆ ಅದನ್ನು ಪಾಕೆಟ್ ಹಾಕಿ ಪೌಡ್ರ್ ಹಾಕಿ ಮಾಡಲ್ಲ ನಾನು. ಸ್ವಲ್ಪ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಖಾರ ಎಲ್ಲ ಸಪ್ರೇಟ್ ಹಾಕಿನೇ ನಾನು ಅದನ್ನು ಮಾಡ್ಕೊಳ್ತೀನಿ. ಬಟ್ ಮ್ಯಾಗಿ ಏನೇ ಕಟ್ಟಿದ್ರು ಫ್ರೆಂಡ್ಸ್, ಒಂದು ಹೆಲ್ದಿ ಫುಡ್ ಅಂತ ನಾನು ಅದರಲ್ಲಿ ಆ್ಯಡ್ ಮಾಡಿರ್ತೀನಿ. ಅದನ್ನಷ್ಟೇ ಸ್ನ್ಯಾಕ್ಸ್, ಅನ್ಹೆಲ್ದಿ ಫುಡ್ನ ಅದು ಒಂದೇ ಕಟ್ಟಿ ಕಳಿಸಲ್ಲ. ಸ್ವಲ್ಪನಾದರೂ ಹೆಲ್ದಿ ಫುಡ್ನ ನಾನು ಕಟ್ಟಿರ್ತೀನಿ. ಬಟ್ ಎನಿ ಟೈಮು ಇದೇ ಥರ ಮ್ಯಾಗಿ ಈ ಥರ ಕಟ್ಟಲ್ಲ ಫ್ರೆಂಡ್ಸ್. ನೋಡಿ ಹೆಲ್ದಿ ಫುಡ್ಡೇ ಕಟ್ಟು ಕಳಿಸ್ತೀನಿ ಅವ್ರಿಗೆ. ಆ್ಯಪಲ್ ಅಂತೂ ಮಸ್ಟ್ ಆ್ಯಂಡ್ ಶುಡ್. ನನಗೆ ಯಾವುದೇ ಕಾರಣಕ್ಕೂ ಆ್ಯಪಲ್ನ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ಫ್ರೆಂಡ್ಸ್. ನಾನು ಕಟ್ತೀನಿ ಆ್ಯಪಲ್ನ. ಅವನಿಗೊಂದು ಕಟ್ತೀನಿ, ಇವನಿಗೊಂದು ಕಟ್ತೀನಿ. ತಿಂದು ಬಂದಿರ್ತಾರೆ. ಚಿಕ್ಕವನು ಮಾತ್ರ ಒಂದು 2 ಪೀಸ್ ಏನೋ ಉಳಿಸ್ಕೊಂಡು ಬಂದಿರ್ತಾನೆ ಅನಿಸುತ್ತೆ. ಅವನು 2 ಅಥವಾ 3 ಪೀಸ್ ಉಳಿಸ್ಕೊಂಡು ಬಂದಿರ್ತಾನೆ ಅಷ್ಟೇ. ಬಟ್ ಆಲ್ಮೋಸ್ಟ್ ಅಲ್ಲ, ಅವ್ರು ಉಳಿಸ್ಕೊಂಡು ಬರಲಿ ಬಿಡಲಿ, ನಾನು ಕಟ್ತೀನಿ, ಮಿಸ್ ಮಾಡೋದಿಲ್ಲ. ಸ್ನ್ಯಾಕ್ಸ್ಗಂತ ಒಂದು ಸರಿ ಪೇರ್ಲ ಹಣ್ಣು ಕಟ್ತೀನಿ, ಒಂದು ಸರಿ ಆ್ಯಪಲ್ಲು, ಒಂದು ಸರಿ ಗೋವಾ ಮಾವಿನ ಅಂತ ಬರುತ್ತೆ, ಅದು ನಮ್ಮ ದೊಡ್ಡ ಮಗನಿಗೆ ತುಂಬ ಇಷ್ಟ. ಸೊ ಅವನು ಅದನ್ನೇ ಜಾಸ್ತಿ ಕಟ್ಟಂತಾನೆ. ಏನು ವೀಕ್ಲಿ ಒನ್ಸ್ 1-2 ವೀಕ್ಸ್ ಆದಮೇಲೆ ಈ ಥರ ಕೇಕ್ ಟೈಪು, ಬಿಸ್ಕೆಟ್ ಟೈಪು, ಆ ಥರ ಎಲ್ಲ ಕ್ರೀಮ್ ಬಿಸ್ಕೆಟ್ ಟೈಪ್ ಆ ಥರ ಯಾವಾಗಾರು ಒಂದು ಸರಿ ಚಿಪ್ಸು ಕಟ್ತೀನಿ ಫ್ರೆಂಡ್ಸ್. ಎನಿ ಟೈಮ್ ಇದೆ ಅಂದ್ರೂ ಅವ್ರಿಗೆ ಹೋಗೋದಿಲ್ಲ ಅಲ್ವಾ, ಅವ್ರಿಗೂ ಸ್ವಲ್ಪ ಖುಷಿ ಅನ್ನಿಸ್ಬೇಕಲ್ವ. ಎನಿ ಟೈಮು ನಾವು ಹೆಲ್ದಿ ಫುಡ್ ಅಂತಂದರೆ ಅವ್ರಿಗೆ ತಿಂದು ಇದು ಆಗೋದಿಲ್ಲ. ಯಾವಾಗಾರು ಒಂದು ಸರಿ ನಾವು ಹೊರಗಡೆ ಫುಡ್ಡನ್ನ ಅದನ್ನು ಕೊಟ್ಟಾಗ ಸ್ವಲ್ಪ ಖುಷಿ ಪಡ್ತಾರೆ. ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ, ನನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ನನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ಚಿಪ್ಸ್ ಕೊಟ್ಟರೆ ಹಿಂಗೆ ಹಂಗೆ ಅಂತ ಹೇಳ್ತಿರ್ತಾನೆ ಚಿಕ್ಕವನು. ಏನೋ ಒಂಥರ ಖುಷಿ ಅವನ ಮಾತು ಕೇಳೋದಕ್ಕೆ. ಮುಂದಿನ ವ್ಲಾಗಲ್ಲಿ ಅವನ ಮಾತುಗಳನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಟೈಮ್ ಪಾಸ್ ಮಾಡ್ತಾನೆ ಅವನು, ಸಿಕ್ಕಾಪಟ್ಟೆ ನಗಿಸ್ತಾನೆ. ದೊಡ್ಡವನಾಗಲ್ಲ, ಅವನು ತುಂಬ ಸೈಲೆಂಟ್ ಅಂದರೂ ಓಕೆ ಇದ್ದಾನೆ, ಇಲ್ಲ ಅನ್ನಲ್ಲ. ಬಟ್ ಇವನ ಥರ ಅಷ್ಟು ಚೂಟಿಯಾಗಿಲ್ಲ. ಚಿಕ್ಕವನು ಮಾತ್ರ ಹೆವಿ ಚೂಟಿಯಾಗಿದ್ದಾನೆ. ಅದೊಂದು ಹೋಗುವಾಗ ಮಾತ್ರ ಕಾಲು ನಮಸ್ಕಾರ ಮಾಡದೆ ಹೋಗೋದೇ ಇಲ್ಲ ನನ್ನ ಚಿಕ್ಕ ಮಗ ಅಂತೂ. ನಾವು ಹೇಳಿಕೊಟ್ಟೇ ಇಲ್ಲ ಅವನಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅವನೇ ಇದನ್ನು ಕಲ್ತಿದ್ದಾನೆ. ಸೊ ತುಂಬಾ ಖುಷಿ ಆಗುತ್ತೆ ಅವ್ನು ನೋಡಿದ್ರೆ. ಇವಾಗ ನಾನು ಅಷ್ಟೇ, ಅವ್ರು ಹೋದಾದಮೇಲೆ ಟಿಫನ್ ಅದು ಮುಗಿಸ್ಕೊಂಡು ಬಟ್ಟೆ ಐರನ್ ಮಾಡಿಕೊಂಡು ನಾನು ರೆಡಿಯಾಗಿ ಹೊರಟಿದ್ದಾಯಿತು.
ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.